ನೋಡಿ ಬರ್ತಾ ಇದೆ ಇನ್ನೊಂದು ಆರ್ಡ್ರು 94 ರೂಪಾಯಿ. 10 ಸೆಕೆಂಡ್ ಆಗ್ತಿದ್ದಂಗೆ ಅಕ್ಸೆಪ್ಟ್ ಮಾಡೋಣ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಟೈಮ್ ಎಷ್ಟು ಗಂಟೆ ಆಗಿದೆ ಗೊತ್ತಾ? 12:20 ಆಗೋಗಿದೆ. ನಾನು ಸ್ವಿಗ್ಗಿ ಡ್ಯೂಟಿ ಮಾಡೋಣ ಅಂತ ಬಂದಿದ್ದು, ಬಟ್ ಸ್ವಿಗ್ಗಿ ಯಾಕೆ ಈ ಥರ ಮಾಡ್ತಾನೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ಟೆಕ್ನಿಕಲ್ ಗ್ಲಿಚ್ಗಳಿದೆ ಸ್ವಿಗ್ಗಿಲಿ ಅಂತಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಈಗ ಲಾಸ್ಟ್ ವೀಕೆಲ್ಲ ಬಿಡಿ, ಈಗ ಆಗಿದ್ದೆಲ್ಲ ನೀವು ನೋಡಿದ್ದೀರಾ. ಅದಾದ್ಮೇಲೆ ಅಂದರೆ ಈ ವೀಕ್ ಆದರೂ ಸರಿ ಮಾಡ್ಕೊಬೇಕಲ್ವಾ? ಈ ವೀಕ್ ಇದ್ದಿದ್ದು ಇನ್ನೂ ಟೆಕ್ನಿಕಲ್ ಇಶ್ಯೂ ಎಷ್ಟು ಜಾಸ್ತಿ ಮಾಡಿದೆ ಅಂತ ಅಂದಿದ್ರೆ ನಾನು ಗಮನಿಸ್ಲಿಲ್ಲ. ಇವಾಗ ತೋರಿಸ್ತೀನಿ ತಡೀರಿ ನಿಮಗೆ. ನೋಡಿ, ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡಿಕೊಂಡೆ. 45% ಅಂದರೆ ಎಕ್ಸ್ಟ್ರಾ ಅಂತ ತೋರಿಸ್ತಾ ಇದ್ದಾನೆ. 45% ಎಕ್ಸ್ಟ್ರಾ ಅಂತ ತೋರಿಸಿಲ್ಲ. ಮೆಸೇಜ್ ಸೆಂಟರಲ್ಲಿ ನೋಡಿ ಯಾವ ಥರ ತೋರಿಸಿದ್ದಾನೆ ಅಂತ. ನೋಡಿ, ಮೆಸೇಜ್ ಸೆಂಟರಲ್ಲಿ ಅಪ್ ಟು 45 ರೂಪೀಸ್ ಎಕ್ಸ್ಟ್ರಾ ಅಂತ ಇದೆ. ಆಮೇಲೆ ಇವಾಗ 12 ಗಂಟೆಯಿಂದ 4 ಗಂಟೆವರೆಗೂ ಎಷ್ಟು ಕೊಡಬೇಕಾಯ್ತು ಅಂತಂದರೆ ಪರ್ ಆರ್ಡರ್ಗೆ 20 ರೂಪೀಸ್ ಎಕ್ಸ್ಟ್ರಾ ನನಗೆ ತೋರಿಸಿದ್ದಾನೆ. ಬಟ್ ಅಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದಾನೆ. ಇನ್ನೊಂದು ಟೆಕ್ನಿಕಲ್ ಗ್ಲಿಚ್ ನೋಡಿ, ನನ್ನ ಹೆಸರೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾರೋ ಮಂಜುನಾಥ್ ಅನ್ನೋರು ಕಳ್ಸೋಕೆ ಹೋಗಿ ನಮಗೆ ಕಳಿಸಿದ್ದಾನೆ ನೋಡಿ. ಯಾರೋ ಮಂಜುನಾಥ್ MN ಅನ್ನೋರಿಗೆ ಕಳ್ಸೋದನ್ನ ತಗೊಬಂದು ನಮಗೆ ಕಳಿಸಿ ಈಗ ಡ್ಯೂಟಿ. ಈಗ ನಾವೇನು ಅಲ್ಲಿ ಹೆಸರೇ ಓದಿಲ್ಲ, ಹೆಂಗೋ ಇನ್ಸೆಂಟಿವ್ ಜಾಸ್ತಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಬಂದೆ. ನೋಡಿ, 45 ರೂಪೀಸ್ವರೆಗೂ ಎಕ್ಸ್ಟ್ರಾ ಇದೆ ಅಂತ ಬಂದಿದ್ದೀನಿ. ಬಟ್ ಇವ್ನು ಸ್ವಿಗ್ಗಿನ ಮಾಡ್ತಾ ಇರೋದಕ್ಕೆ ನನಗಂತೂ ನಿಜವಾಗ್ಲೂ ಸ್ವಿಗ್ಗಿನ ಡ್ಯೂಟಿ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ನೋಡಿ, ಯಾರಿಗೋ ಕಳ್ಸೋ ಮೆಸೇಜ್ ನಮಗೆ ಕಳಿಸ್ಬಿಟ್ಟು ಯಾಕೆ ಈ ಥರ ಅಯ್ಯೋ ಅನ್ನಿಸ್ತಾನೆ ಅಂತ ನಮಗಂತೂ ಗೊತ್ತಿಲ್ಲ. ಒಂದು ವಾರ ಸರಿ, 2 ವಾರ ಸರಿ, ಈಗೇನೋ ಟೆಕ್ನಿಕಲ್ ಗ್ಲಿಚ್ ಆಗಿದೆ ಅಂತಲೇ ಅನ್ಕೊಳ್ಳೋಣ, ಅದನ್ನು ಸರಿ ಮಾಡ್ಕೊಬೇಕು. ಇವ್ನು ಸರಿನೇ ಮಾಡ್ಕೊತಾ ಇಲ್ಲ ಬಿಡಿ. ಇನ್ಯಾವ ಮೆಸೇಜಲ್ಲೂ ಏನು ಬಂದಿಲ್ಲ. ಈಗ 45% ಎಕ್ಸ್ಟ್ರಾ ಅಂತ ಕೊಡ್ತಾ ಇದ್ದಾನೆ. ಇದಂತ ಅನ್ಸುತ್ತೆ. ಇದ್ಯಾವುದಪ್ಪ ಇದು? ಓಪನ್ ಮಾಡೋಣ. ಇದು ಇಲ್ಲ, ಬೆಳಗ್ಗೆದು ಮಾತ್ರ ತೋರಿಸ್ತಾ ಇದ್ದಾನೆ ಟಿಫನಿಂದು. ಈಗ ಯಾರ್ದೋ ಕಳ್ಸೋದು ನನಗೆ ಕಳ್ಸೋದು ಅವ್ರಿಗೆ ಕಳ್ಸಿದಾನ ಏನೋ ಗೊತ್ತಿಲ್ಲ. ಅದರಿಂದಾಗಿ ಏನು ಇನ್ಸೆಂಟಿವ್ ಇದೆ ಅನ್ನೋದೇ ಕೂಡ ಗೊತ್ತಾಗ್ತದೆ. ಇನ್ಸೆಂಟಿವ್ ಮಾಮೂಲಿ ಇದೆ, ಬಟ್ ಸರ್ಜ್ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇವ್ರು ಯಾರೋ ಮಂಜುನಾಥ್ ಅನ್ನೋರು ಕಳಿಸಿದ್ದಾರೆ. ನನ್ನ ID ತೋರಿಸ್ತೀನಿ ತಟ್ಟಿದೆ. ಪ್ರೊಫೈಲ್ ನೋಡಿ, ಇದು ನನ್ನ ID. ಇದು ಯಶವಂತ್ KS ಅಂತ ಇದೆ. ಬಟ್ ಮೆಸೇಜ್ ಸೆಂಟರಲ್ಲಿ ಮಂಜುನಾಥ್ MN ಅನ್ನೋರ್ದು ಕಳಿಸಿದ್ದಾರೆ ನಮಗೆ. ಇದಲ್ಲ ಎಲ್ಲಾಯ್ತಪ್ಪ ಅದು. ಇಲ್ಲಿದೆ ನೋಡಿ. ಅದರಿಂದಾಗಿ ಸ್ವಿಗ್ಗಿ ಡ್ಯೂಟಿ ನಾನು ಇವತ್ತು ಮಾಡಲ್ಲ. ಅದರಿಂದಾಗಿ ಇವತ್ತು ಏನು ಓಪನ್ ಮಾಡಿನಪ್ಪ ಅಂದರೆ ಪೋರ್ಟರ್ ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ತುಂಬ ದಿನ ಆಗ್ಬಿಟ್ಟಿದೆ ಪೋರ್ಟರ್ ಡ್ಯೂಟಿ ಮಾಡಿ. ಇವತ್ತಾರು ಮಾಡೋಣ. ಬಟ್ ಪೋರ್ಟರಿಂದ ಏನೇ ಅಪ್ಡೇಟ್ ಬಂದಿಲ್ಲ. ಇವಾಗ ಮಾಡ್ಬೋದಾ ಬಿಡ್ಬೋದಾ ಅನ್ನೋದು ಏನು ಕೂಡ ಬಂದಿಲ್ಲ. ಇಲ್ಲಿ ಬೇರೆ ದೊಡ್ಡದಾಗಿ ಹಾಕಿದ್ದಾನೆ 10 ಇಯರ್ಸ್ ಆಫ್ ಪೋರ್ಟರ್. 10 ವರ್ಷ ಆದರೂ ಏನಾಗಿದೆ ಅಂತ ಗೊತ್ತಿಲ್ಲ. 10 ವರ್ಷ ತನಕ ಮಾಡಿದ್ದಾನೆ. ಇನ್ನೂ ಪರ್ಮಿಷನ್ ಇದೆಯಾ ಇಲ್ಲ ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಮಾಡಿ ನೋಡೋಣ. ಏನಾದ್ರು ಪ್ರಾಬ್ಲಮ್ ಏನಾದ್ರು ಫೇಸ್ ಮಾಡಿದ್ರೆ ಅದನ್ನು ಕೂಡ ನಿಮಗೆ ತಿಳಿಸಂಗೆ ಆಗುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿನಿ. ಈಗ ಸ್ವಿಗ್ಗಿ ಅಂತೂ ಮಾಡೋಕ್ಕೆ ನನಗಂತೂ ನಿಜವಾಗ್ಲೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸೊ ತೋರ್ಸೋದೇ ಒಂದು, ಕೊಡೋದೇ ಒಂದು, ಅರ್ನಿಂಗ್ ಬಂದಕ್ಕೆ ಮಾಡ್ತಾ ಇರೋದೇ ಒಂದು. ಇದೆಲ್ಲ ನೋಡಿದ್ರೆ ಅರ್ನಿಂಗ್ ಆಗೋದೇ ಒಂದಾಗುತ್ತೆ. ಅದರಿಂದಾಗಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇವತ್ತಂತೂ ಸ್ವಿಗ್ಗಿ ಮಾಡಲ್ಲ. ನೋಡೋಣ, ಪೋರ್ಟರೇ ಮಾಡೋಣ. ಪೋರ್ಟರಲ್ಲಿ ಏನಾರು ಆರ್ಡ್ರುಗಳು ಹೆಂಗಿದಾವೆ ಏನು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೊಂದೇನಪ್ಪ ಅಂತಂದರೆ ಪೋರ್ಟರ್ನ ನಾನು ಆಫ್ಲೈನ್ ಹೋಗಲೇ ಇಲ್ಲ. ದವಾಸ್ಪೇಟೆಯಲ್ಲಿ ಆನ್ ಮಾಡಿದ್ದು, ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೂ ಒಂದು ಆರ್ಡರ್ ಕೂಡ ಬಂದಿಲ್ಲ. ಆಲ್ಮೋಸ್ಟ್ ನಾನು ದವಾಸ್ಪೇಟೆಯಲ್ಲಿ ಆನ್ ಮಾಡೇ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ಒಂದು ಆರ್ಡರ್ ಬಂದರೂ ಅಲ್ಲಿಂದ ಇಲ್ಲಿಗೆ ಬರೋ ಪೆಟ್ರೋಲಿನ ದುಡ್ಡಾದರೂ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆನ್ ಮಾಡ್ಕೊತೀನಿ. ಎಲ್ಲಿಗಾದ್ರೂ ಬರಲಿ ಬಿಡಿ, ಅದು ಆರ್ಡ್ರ್ ಬಂದರೆ ಒಂದು 300-400 ರೂಪಾಯಿ ಮೇಲೇ ಬರೋ. ಸೊ ಪೆಟ್ರೋಲು ಖರ್ಚಿಂದೆಲ್ಲ ಅದರಲ್ಲೇ ಹೊರಟೋಗುತ್ತೆ. ಅದಕ್ಕೋಸ್ಕರ ಅದೊಂದೇ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ ನಾನು ತುಮಕೂರಿಂದ ಬರ್ತಾ ಇದ್ದೀನಿ ಅಂತಂದರೆ ಫಸ್ಟು ದವಾಸ್ಪೇಟೆಲ್ ನಾನು ಆನ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಒಂದು 10-15 ನಿಮಿಷ ಇರ್ತೀನಿ ಅಷ್ಟೇ. ಏನಕ್ಕೆ ಅಂತಂದರೆ ಇಲ್ಲಿ ಸ್ವಿಗ್ಗಿಲಿ ಲಾಗಿನ್ ಕೊಡಬೇಕಲ್ಲ, ಟೈಮ್ ಹೊರಟೋಗ್ಬಿಡುತ್ತೆ. ಅದರಿಂದಾಗಿ ಫಾಸ್ಟಾಗಿ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಬಂದು ಇಲ್ಲಿ ಓಪನ್ ಮಾಡ್ತಿದ್ದಂಗೆ ಸ್ವಿಗ್ಗಿ ಕೊಟ್ಟಿರೋ ಸರ್ಚ್ ನೋಡಿ ಶಾಕ್ ಆಗೋಯ್ತು. ನೋಡೋಣ ಆರ್ಡರ್ ಬರುತ್ತಾ ಇಲ್ಲ ಅಂತ. ಅಲ್ಲೇ ತುಂಬ ದಿನ ಆಗ್ಬಿಟ್ಟಿದೆ ಪೋರ್ಟರ್ ಮಾಡಿ, ಆರ್ಡ್ರ್ ಬರುತ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಬೆಲ್ ರೋಡಲ್ಲಿ ಇದ್ದೀನಿ. ನೋಡೋಣ ಆ ಸೈಡ್ ಈಗ ರಾಮಯ್ಯ ಕಾಲೇಜ್ ಇದೆಯಲ್ಲ, ಆ ಕಡೆ ಹೋಗಿ ನೋಡೋಣ ಆ ಕಡೆಯಿಂದ ಏನಾರು ಆರ್ಡ್ರ್ ಬರುತ್ತಾ ಏನು ಅಂತ. ಆರ್ಡ್ರ್ ಬಂದರೆ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ. ನೋಡಿ, ಆರ್ಡರ್ ಏನೋ ಬಂದಿತ್ತು ಒಂದು, ಬಟ್ ಏನಕ್ಕೆ ನೆಟ್ವರ್ಕ್ ಇಶ್ಯೂ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಆಗಲಿಲ್ಲ. 108 ರೂಪಾಯಿ ಬಂದಿತ್ತು. ನೋಡಿ, ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀನಿ ನಾನು. ನೋಡಿ, ನೆಟ್ವರ್ಕ್ ಎರರ್ ಅಂತೆ, ಪ್ಲೀಸ್ ಚೆಕ್ ಯುವರ್ ಫೋನ್ ನೆಟ್ವರ್ಕ್ ಅಂತೆ. 108 ರೂಪಾಯಿ ಆರ್ಡರ್ ಬಂದಿತ್ತು ಜಾಲಲ್ಲಿಂದ. ನೋಡೋಣ ಅಂತ ಹೇಳಿ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡಿದೆ. ನೋಡಿ, ಈ ಥರ ಬಂದ್ಬಿಟ್ಟು ಆಮೇಲೆ ಅಕ್ಸೆಪ್ಟ್ ಕೂಡ ಆಗಲಿಲ್ಲ ಆರ್ಡರು. ನೋಡೋಣ ಅಂತ ಹೇಳ್ರಿ ಇನ್ನೂ ಯಾವಾಗ ಬರ್ತಾವ ಏನು ಅಂತ. ನೋಡಿ ಬನ್ನಿ, ಫೈನಲಿ ಒಂದು ಆರ್ಡರ್ ಪಿಕ್ ಆಯಿತು. ಇವಾಗ ಹೋಗಿ ಇದನ್ನ ಡ್ರಾಪ್ ಮಾಡೋಣ. ಎಲ್ಲಪ್ಪ ಪಿಕಪ್ಪು ಇಲ್ಲೇ 550 ಮೀಟ್ರಲ್ಲಿ ಇದೆ. ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ.
ಗುರು ಏನ್ ಚಿಕನ್ ಚಿಕನ್ ಅಂದ್ರೆ ನಿಜವಾಗ್ಲೂ ತಗೊಂಡೋಗಲ್ಲ ನಾನು ಇವತ್ತು. ಹೋದ ಸಲ ತಗೊಂಡೋಗಿ ಎಲ್ಲ ಗಾಡಿ ಎಲ್ಲ ಹೋಗಿತ್ತು. ನೋಡ್ತೀನಿ ಚಿಕನ್ ಆದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಹಲೋ ಸರ್, ಪೋರ್ಟರಿಂದ. ಹಾ ನೋಡಿ, ಆರ್ಡರ್ ಅದೇ ಕ್ಯಾನ್ಸಲ್ ಆಯ್ತು. ಸುಮ್ಮನೆ ಬಂದಿದ್ದು ವೇಸ್ಟ್. 550 ಮೀಟ್ರ್ ಅದೇ ಹೇಳ್ತಾ ಇಲ್ವಾ, ಈಗ ಏನಾದ್ರು ಲಾಂಗ್ ಪಿಕಪ್ ಹಾಕ್ಬಿಟ್ಟ ಅಂತ ಅಂದ್ರೆ ಇದೇ ಬಾಳೆ ಕ್ಯಾನ್ಸಲ್ ಆಗೋದು. ನೋಡಿ, ಆರ್ಡರ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಲಿ ಬಿಡಿ. ಚಿಕನ್ ಆಗಿರೋ 100% ತಗೊಂಡೋಗ್ತಾ ಇರಲಿಲ್ಲ ನಾನು ಇವತ್ತಂತೂ. ಏನಕ್ಕೆ ಅಂತ ಅಂದ್ರೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ನೋಡಿದಿರ ಎಷ್ಟು ದೊಡ್ಡದಾಯ್ತು ಅಂತ ಗಾಡಿ. ಅಂದ್ರೆ ಸ್ಟಾರ್ಟಿಂಗ್ ಅವ್ನು ಕೊಡ್ಬೇಕಾದ್ರೆ ಏನು ಸೋರಲ್ಲ, ತಗೊಂಡೋಗಿ ಆರಾಮಾಗಿ ಅಂತ ಹೇಳ್ಬಿಟ್ಟು ಕೊಟ್ಟ. ಬಟ್ ತಗೊಂಡೋಗಕ್ಕೆ ಒಂದು 100-200 ಮೀಟರ್ ಏನೋ ಹೋದೆ ಅಷ್ಟೇ. ಆಮೇಲೆ ಬ್ಲಡ್ ಎಲ್ಲ ಸೋರ ಸ್ಟಾರ್ಟ್ ಆಯ್ತಲ್ಲ, ಫುಲ್ ಗಾಡಿ ಎಲ್ಲ ಫುಲ್ ಸ್ಮೆಲ್ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಅವತ್ತು. ಅದರಿಂದಾಗಿ ಇನ್ನು ಅವತ್ತೇ ಡಿಸೈಡ್ ಆಗಿದ್ದು. ಅಂದ್ರೆ ಆಮೇಲೆ ಕಮೆಂಟ್ ಅಲ್ಲೂ ಕೂಡ ಒಬ್ರು ತಿಳಿಸಿದ್ರು, ಈಗ ಮೀಟ್ ಏನಾದ್ರು ಬಂದ್ರೆ ನಾವು ಆರ್ಡರ್ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿ. ಅದರಿಂದಾಗಿ ನಾನು ಆರ್ಡರ್ ಕ್ಯಾನ್ಸಲ್ ನಾನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಚಿಕನ್ ಆಗಿರ. ಬಟ್ ಅದೇ ಕ್ಯಾನ್ಸಲ್ ಆಗೋಯ್ತು ನೋಡಿ. ಈಗ ಪಿಕಪಿಗೆ ಬಂದಿದ್ದು ಅಮೌಂಟ್ ಏನಾದ್ರು ಕೊಟ್ಟನಾ ಗುರು? ಅರ್ನಿಂಗ್ ಎಲ್ಲಿ ಕೊಟ್ಟಿದ್ದಾನೆ ನೋಡಿ, 0 ರೂಪೀಸ್ ಕೊಟ್ಟಿದ್ದಾನೆ. ಅದೇ ಹೇಳ್ತಾವ, ಲಾಂಗ್ ಪಿಕಪ್ ಏನಾರು ಎಳ್ದ್ಬಿಟ್ರೆ, ಈಗ ಒಂದೊಂದ್ಸತಿ 10 ಕಿಲೋಮೀಟ್ರ್ 15 ಕಿಲೋಮೀಟರ್ ಎಲ್ಲ ಎಳಿತಾನೆ. ಅವಾಗ ಪಿಕಪಿಗೆ ಹೋಗಿ ಅಲ್ಲೇನೋ ಆರ್ಡರ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಮುಗೀತು ಕತೆ ಅಂತ. ಅವತ್ತಿಂದ ಅರ್ನಿಂಗ್ಸಿನ ಕತೆನೇ ಮುಗೀತು ಅಂತ. ಹೋಗೋದು 15 ಕಿಲೋಮೀಟ್ರ್ ವೇಸ್ಟು, ತಿರ್ಗಾ ವಾಪಸ್ ಆ ಕಡೆಯಿಂದ 15 ಕಿಲೋಮೀಟ್ರ್ ಖಾಲಿನೇ ಬರಬೇಕು. ಸುಮ್ಮನೆ 30 ಕಿಲೋಮೀಟ್ರ್ ಓಡಾಡ್ದಂಗೆ ಆಗುತ್ತೆ ಅಷ್ಟೇ. ಆಮೇಲೆ ಎಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಇನ್ನೇನು ಮಾಡ್ತೀರಾ. ಈ ಆರ್ಡರ್ನ 10 ಸೆಕೆಂಡ್ ಕೂಡ ವೆಯ್ಟ್ ಮಾಡಿಲ್ಲ, ಯಾರೋ ಪಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಟೈಮ್ ನೋಡಿ 1 ಗಂಟೆ 19 ನಿಮಿಷ ಆಯಿತು. ಬಟ್ ಆರ್ಡರೇ ಬರ್ತಾ ಇಲ್ಲ. ಹೋಗಪ್ಪ ಆತ ಕಾಯ್ದಂತೂ ಸಿಕ್ಕಾಪಟ್ಟೆ ಬೇಜಾರು ಹೋಗ್ತಾ ಇದೆ. ಸುಮ್ಮನೆ ಸ್ವಿಗ್ಗಿ ಮಾಡಿದ್ರೆ ಒಂದು 50 ರೂಪಾಯಿ 100 ರೂಪಾಯಿ ಆದರೂ ಅರ್ನಿಂಗ್ ಆಗೋದಂತ ಅನ್ನಿಸ್ತಾ ಇದೆ. ಆರ್ಡರ್ ಬರ್ತಾ ಇದ್ದಾವೆ ಪೋರ್ಟರಲ್ಲಿ, ಬಟ್ ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಈಗ ಒಂದು ಅರ್ಧ ಗಂಟೆಯಿಂದ ಆರ್ಡರ್ ಇಲ್ಲ ಅಷ್ಟೇ. ಏನಕ್ಕೆ ಅಂತ ಅಂದರೆ ಅಡ್ವಾಂಟೇಜ್ ಐತಲ್ಲ, 10 ಸೆಕೆಂಡ್ಗಿಂತ ಮುಂಚೆನೇ ಅಕ್ಸೆಪ್ಟ್ ಮಾಡೋರೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಒಂದು ಆರ್ಡ್ರ್ ಕೂಡ ನಮಗೆ ಬಿಡ್ತಾ ಇಲ್ಲ ನೋಡಿ. ಆರ್ಡರ್ ಅಂತೂ ಬರಲಿಲ್ಲ. ಹೋಗಿ ಊಟನಾರು ಮಾಡುವ, ಎಲ್ಲಾದರೂ ಅಂತ ಊಟ ಮಾಡಿ ಆಮೇಲೆ ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಬೇಜಾರು. ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ. ಪೋರ್ಟರಲ್ಲಿ ಸಿಕ್ಕಾಪಟ್ಟೆ ಪೇಷನ್ಸ್ ಇರ್ಬೇಕು ನಿಮಗೆ. ನೀವು ವೆಯ್ಟ್ ಮಾಡ್ತೀರಾ ಅನ್ನಂಗಿದ್ರೆ ಮಾತ್ರ ಆರ್ಡ್ರ್ ಇಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಆರ್ಡ್ರ್ ಇದ್ರಲ್ಲಿ ಬರುತ್ತೆ ಅನ್ನೋದು ಎಕ್ಸೆಪ್ಟೇಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ವೆಯ್ಟ್ ಮಾಡಲೇಬೇಕು ನೋಡಿ. ಅಲ್ಲೆಲ್ಲೂ ಆರ್ಡರ್ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ಬಳ್ಳಾರಿ ರೋಡಿಗೆ ಬಂದೀನಿ. ಬಟ್ ಇಲ್ಲಂತೂ ಹೆವಿ ಟ್ರಾಫಿಕ್ ಇದೆ. ಟ್ರಾಫಿಕ್ ಮನೆ ಎಲ್ಲರೂ ಹಾಳಾಗೋದು. ಈಗ ಆರ್ಡ್ರ್ ಬಂದೇ ಸಾಕಾಗಿದೆ. ಒಂದೇ ಒಂದು ಆರ್ಡ್ರ್ ಬರ್ತಾ ಇಲ್ಲ ಅವಾಗಿಂದ. ಒಂದು ಆರ್ಡರ್ ಬಂದು ಪಿಕಪ್ ಮಾಡಿ ಡ್ರಾಪ್ ಮಾಡೋ ಒಂದು ಸಮಾಧಾನ. ಹೆಂಗೋ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ಕೆ ಒಂದು ಆರ್ಡರ್ ಅವ್ರು ಬಂತಲ್ಲ ಅಂತ ಒಂದು ಖುಷಿನಾದ್ರೂ ಆಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಆಗುತ್ತೆ. ಅರ್ನಿಂಗ್ಸ್ ಆಗಿಲ್ಲ ಅಂತಂದ್ರೆ. ಬಟ್ ಇವಾಗ ಅದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ. ಮದುವೆ ಸಿಗಾಕಾಗ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಫ್ಲೈನ್ ಹೋಗಿ ಯಾವ್ದಾರು ಬೇರೆದ್ ಮಾಡ್ಲಾ, ಇಲ್ಲ ಇನ್ನೂ 1 ಅವರ್ ವೆಯ್ಟ್ ಮಾಡ್ಲಾ, ಇಲ್ಲ ಇನ್ನೊಂದು ಅವರ್ ವೆಯ್ಟ್ ಮಾಡ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿಗೆ ಬಂದಿದ್ಕೆ ಹೆಂಗೋ ಒಂದು ಆರ್ಡರ್ ಬಂದಿದೆ. ಬಟ್ ಅಂತ ದೊಡ್ಡ ಆರ್ಡರ್ ಏನು ಬಂದಿಲ್ಲ. 80 ರೂಪಾಯಿ ಅಷ್ಟೇ ಬಂದಿರೋದು ಇದು. ಅದ್ರಲ್ಲಿ ಕಮಿಷನ್ ಬೇರೆ ಕಟ್ ಮಾಡ್ಕೊಂಡು ಎಷ್ಟು ಕೊಡ್ತಾನೆ ನೋಡೋಣ ಬನ್ನಿ. ಒಂದು 60 ರೂಪಾಯಿ ಕೊಡ್ಬೋದು ಅಂತ ಅನ್ಸುತ್ತೆ. ಎಲ್ಲಪ್ಪ ಇದೆ ಇದು ಪೋಲಾರ್ ಬೇರು. ಯಾಕೋ ನೆಟ್ವರ್ಕ್ ಬೇರೆ ಇಶ್ಯೂ ಆಗಿದೆಯಲ್ಲ, ನೀಟಾಗಿ ಬರ್ತಾನೆ ಇಲ್ಲ ನೋಡಿ. ಪೋಲಾರ್ ಬೇರ್ ಇಲ್ಲೇ ಇದೆ, ಇದರಲ್ಲೇ ಆರ್ಡರ್ ಮಾಡ್ಬೋದು. ಇಲ್ಲಿ ಹಾಕ್ಬಿಟ್ಟು ಫಸ್ಟ್ ಕಸ್ಟಮರಿಗೆ ಕಾಲ್ ಮಾಡ್ತೀನಿ ನಡೆಯಪ್ಪ. ಈ ಆರ್ಡರ್ ಬಂದು ಐಸ್ ಕ್ರೀಮ್ ಬಂದಿರುತ್ತೆ. ಅವ್ರು ಓನರನ್ನ ಫೋನ್ ಮಾಡಿ ಹೇಳ್ತಾರೆ. ಅದರಿಂದಾಗಿ ಅವರು ಕೂಡ ಈಗ ಐಸ್ ಕ್ರೀಮ್ನ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ. ನೀಟಾಗಿ 2 ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿಕೊಟ್ರು. ಈಗ ಪ್ಯಾಕ್ ಮಾಡ್ತಿದ್ದಂಗೆ ನಾವು ಇವಾಗ ಇದನ್ನು ತಗೊಂಡೋಗೋಣ. ಫೈನಲಿ ಪಿಕಪ್ ಆಯಿತು. ಬನ್ನಿ ಡ್ರಾಪ್ ಲೊಕೇಶನ್ ಎಲ್ಲಿ ನೋಡೋಣ. ಅಂದರೆ ಇದು ಇನ್ನೊಂದು ಪೋಲಾರ್ ಬೇರ್ ಇರುತ್ತಲ್ಲ, ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು ಇದನ್ನು. ನಾನು ಯಾರೋ ಕಸ್ಟಮರು ಐಸ್ ತಿನ್ನೋಕ್ಕೆ ಆರ್ಡರ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲ. ಬ್ಯಾಗ್ ಒಳಗಡೆ ಹಿಡಿಯುತ್ತಾ? ಹಿಡಿಯುತ್ತೆ. ಅದೇ ಕ್ಯಾಪ್ ಹಾಕಲ್ಲ ಅಷ್ಟೇ. ಎಷ್ಟು ಕಿಲೋಮೀಟರ್ ಇದೆ ಡ್ರಾಪು? ಶಾರ್ಟ್ ಟ್ರಿಪ್. ನೋಡಿ 6 ಕಿಲೋಮೀಟ್ರ್ ಇದೆ ಇದು. ಬನ್ನಿ ಡ್ರಾಪ್ ಮಾಡೋಣ. ಡಿಸೆಂಟ್ ಆಗಿದೆ ಟ್ರಾಫಿಕ್, ಅಷ್ಟಾಗೇನು ಜಾಸ್ತಿ ಏನಿಲ್ಲ ಅಂತ ಅನ್ನಿಸ್ತಾ ಇದೆ.
6 ಕಿಲೋಮೀಟ್ರ್ ಹೋಗೋಕ್ಕೆ 18 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಒಂದು 18-20 ನಿಮಿಷ ಆಗುತ್ತೆ, ಹೋಗಿ ಡ್ರಾಪ್ ಮಾಡೋಣ. ನೋಡಿ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಬನ್ನಿ ಒಳಗಡೆ ಕೊಟ್ಬಿಟ್ಟು ಪೇಮೆಂಟ್ ಇಸ್ಕೊಳ್ಳೋಣ. ಪರವಾಗಿಲ್ಲ, ಬ್ಯಾಗಲ್ಲಿ ಆಗೈತೆ. $86. ಹಾಂ ಹಾಗೆ ನೋಡಿ ಫೈನಲಿ ಕಂಪ್ಲೀಟ್ ಆಯ್ತು. ಇವಾಗ ಎಲ್ಲ ಕ್ಯಾಶ್ ಕೊಡ್ತೀನಿ. ಕಮಿಷನ್ ಕಟ್ ಮಾಡ್ಕೊಂಡು ಅಮೌಂಟ್ ಎಷ್ಟು ಕೊಟ್ಟು ಅಂತ ನೋಡೋಣ. ಏನು ನೋ ನೆಟ್ವರ್ಕ್ ಅನ್ನೋದು ತೋರಿಸ್ತಾ ಇದೆ. ನೆಟ್ವರ್ಕ್ ಮಾಡೋದು ಫುಲ್ ಐತೆ. ಇದು ಯಾವ್ದು ಗುರು ಇದು ಪೋರ್ಟರು? ನೋಡಿ 68 ರೂಪಾಯಿ ಬಂದಿದೆ ಈ ಟ್ರಿಪ್ಪಿಗೆ. ಪಿಕಪ್ 2 ಕಿಲೋಮೀಟ್ರ್ ಹೋಗಿದೆ, ಡ್ರಾಪು ಒಂದು 6 ಕಿಲೋಮೀಟ್ರ್ ಬಂದಿದ್ದೀನಿ. ನೋಡಿ ಬರ್ತಾಯಿದೆ ಇನ್ನೊಂದು ಆರ್ಡ್ರು $94. 10 ಸೆಕೆಂಡ್ ಆಗ್ತಿದ್ದಂಗೆ ಅಕ್ಸೆಪ್ಟ್ ಮಾಡೋಣ. ನಾನು ಎಲ್ಲಿಂದ ಬಂದು ಅಲ್ಲಿಗೆ ವಾಪಸ್ ಹಾಕಿದ್ದಾನೆ. ಅಕ್ಸೆಪ್ಟ್ ಆಯಿತು, ಅಕ್ಸೆಪ್ಟು. ಬನ್ನಿ ಹೋಗೋಣ, ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಎಷ್ಟು 750 ಮೀಟ್ರಲ್ಲಿ ಇದೆ ಪಿಕಪ್ಪು. ಬನ್ನಿ, ಸಂಗೀತ ಮೊಬೈಲ್ಸಲ್ಲಿ ಪಿಕಪ್ ಇರೋದು. ಪೋರ್ಟರ್ ಪಿಕಪ್ ಇದೆ. ನೋಡಿ ಅವರಿಗೆ. ಹಲೋ, ಹಾಂ ಪೇಮೆಂಟ್ ಅಲ್ಲೇ ಮಾಡ್ತಾರಾ? ನೋಡಿ ಪಿಕಪ್ ಮಾಡ್ಕೊಂಬಂದೆ ಓಪೋ Reno 12 Pro. ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ. ಬನ್ನಿ ತಾಂಡ ಡ್ರಾಪ್ ಮಾಡೋಣ. ಎಷ್ಟು ಕಿಲೋಮೀಟರ್ ಇದೆ? 5.5 ಕಿಲೋಮೀಟರ್ ಇದೆ. ब्रो 94 पूरा मैक्सिमम बोला, उससे कम कुछ भी नहीं हो सकता। होता तो मैं पहले ही बोल देता। आगे दे ब्रो। थैंक यू ब्रो. ऑनलाइन में आपको 37 है, ऑनलाइन से भी कम में जाएगा। ಅದು ಕ್ಯಾಶ್ ಕಲೆಕ್ಟ್ ಆಯಿತು. 94 ರೂಪೀಸ್ ಕ್ಯಾಶ್ ಕಲೆಕ್ಟ್ ಕೊಟ್ಟೆ. ಕಸ್ಟಮರಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಟೈಮ್ ನೋಡಿ 4:15 ಆಯಿತು. ಇನ್ನೂ ಒಂದು ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿನಿ. ಅಕಸ್ಮಾತ್ ಏನಾದ್ರು ಈಗ ನಮ್ಮ ಏರಿಯಾ ಕಡೆ ಏನಾದ್ರು ಬಂದರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊತೀನಿ, ಇಲ್ಲಾಂದರೆ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇಲ್ಲಿಂದ 18 ಕಿಲೋಮೀಟರ್ ಐತೆ ನಮ್ಮ ಏರಿಯಾ ಬಂದು. ಇವಾಗ ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ JP ನಗರಿಗೆ ತಗೊಬಂದು ಬಿಸಾಕಿದ್ದಾನೆ. ಅಂದರೆ ಅಲ್ಲಿಂದಗೆ 5 ಕಿಲೋಮೀಟ್ರ್ 11 10 ಕಿಲೋಮೀಟ್ರ್ ತಗೊಬಂದು ಹಾಕ. ಅದರಿಂದಾಗಿ 5 10 ಈ ಕಡೆಗೆ ಒಂದು 10 ಕಿಲೋಮೀಟ್ರ್ ಹಾಕಿ ಟೋಟಲಾಗಿ ಒಂದು 20 ಕಿಲೋಮೀಟ್ರ್ ತಗೊಬಂದು ಈಗ ದೂರ ಹಾಕಿದ್ದಾನೆ. ಈಗ ವಾಪಸ್ ನಾನು ಏನಾದ್ರು ನಮ್ಮ ಏರಿಯಾ ಕಡೆ ಹೋಗ್ಬೇಕು ಅಂತಂದರೆ 18 ಕಿಲೋಮೀಟ್ರ್ ಹೋಗ್ಬೇಕು. ತೋರಿಸ್ತೀನಿ ತಡೀರಿ. ಮ್ಯಾಪ್ ಬೆಲ್ ರೋಡ್ ಆ ಕಡೆ ಏನಾರು ಆರ್ಡ್ರ್ ಬಂದರೆ ಬೆಸ್ಟು. ಇಲ್ಲೇ ಇಲ್ಲಾರೋ ಇಲ್ಲಿ ಸುತ್ತಾಡ್ಸಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೋಡಿ 20 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅವಾಗಲೇ ನೋಡಿ 18 ತೋರಿಸ್ತಾ ಇತ್ತು, ಈಗ ಮತ್ತೆ 20 ತೋರಿಸ್ತಾ ಇದೆ. 20 ಕಿಲೋಮೀಟ್ರು
ಜೊತೆಲಿ 1 ಅವರ್ ಬೇಕು ನಾನು ಏನಾದ್ರು ವಾಪಸ್ ನಮ್ಮ ಬೇರೆ ಒಳಗಡೆ ಹೋಗ್ಬೇಕು ಇವಾಗ ಅಂತ ಅಂದರೆ ನೋಡೋಣ. ಇನ್ನೂ ಒಂದೇನಾರು ಆರ್ಡ್ರ್ ಕೊಟ್ಟರೆ ಆ ಕಡೆಗೆ ಅರ್ಧಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಕೊಟ್ಟಿಲ್ಲ ಅಂತ ಅಂದರೆ ಇವತ್ತಿನ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅರ್ನಿಂಗ್ ತೋರಿಸ್ಬಿಟ್ಟಿಂತ ಎಷ್ಟಾಯಿತು ಅಂತ. ಟೋಟಲ್ ಆಗಿ ಇವತ್ತು 3 ಟ್ರಿಪ್ಸ್ ಮಾಡಿದ್ದೀನಿ ಅಷ್ಟೇ. 3 ಟ್ರಿಪ್ಸಿಗೆ ಇವತ್ತಿನ ಅರ್ನಿಂಗ್ಸ್ ಬಂದು 300 ರೂಪಾಯಿ ಆಗಿದೆ ನೋಡಿ. ಲಾಗಿನ್ ಅವರ್ ನೋಡಿ ಎಷ್ಟಿದೆ ಅಂತ, ಹತ್ತತ್ರ 6 ಅವರ್ ಲಾಗಿನ್ನು, 3 ಟ್ರಿಪ್ಸು. ಅಂದರೆ ಅಲ್ಲಿ ಡಾವಸ್ಪೇಟೆಯಿಂದ ಆನ್ ಮಾಡ್ಕೊಂಬನಲ್ಲ, ಅದರಿಂದಾಗಿ ಇಲ್ಲಿ ಬಂದ ಮೇಲೆ ಅಷ್ಟು 12:30 ಸ್ಟಾರ್ಟ್ ಮಾಡಿದ್ದೀನಿ. 12:30 ಅಂದರೆ 4 ಅವರು, 4 ಅವರಿಗೆ 300 ರೂಪಾಯಿ ನೋಡಿ. 300 ರೂಪಾಯಿ ಆಗಿದೆ. ಗಾಡಿ ಎಷ್ಟು ಓಡಿದೆ ನೋಡ್ತೀನಿ ತಡೀರಿ ನೋಡಿ. ಇನ್ನೊಂದು ಬರ್ತಾ ಇದೆ 60 ರೂಪಾಯಿದು. ಇಲ್ಲಿ ಅದೇ ಲೋಕಲ್ ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಇದನ್ನು ತಗೊಂಡು ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಅದೇ 60 ರೂಪಾಯಿ ಬರ್ತಾ ಇದೆ. ಅಕ್ಸೆಪ್ಟ್ ಆಗೋ ಶಿಷ್ಯ ಆಯ್ತು, ಅಕ್ಸೆಪ್ಟ್ ಆಯಿತು. ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ ನೋಡಿ. ಟೈಮ್ ಕರೆಕ್ಟಾಗಿ 6 ಗಂಟೆ ಆಗಿದೆ. ಅಂದರೆ 4ವರೆಗೆ ಆಫ್ಲೈನ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಟ್ಟ. ಅದರಿಂದಾಗಿ ಆರ್ಡರ್ನ ಪಿಕಪ್ ಮಾಡ್ಕೊಂಡು ತಗೊಂಬಂದು ಡ್ರಾಪ್ ಮಾಡಿ ಈಗ ಸರ್ಜಾಪುರ ರೋಡಿಗೆ ಬಂದು ನಿಂತಿದ್ದೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನೋಡ್ತೀನಿ ತಡೀರಿ. ಬೆಲ್ ರೋಡ್ ಅಂದರೆ ನಾನು ಅವಲ್ಲೇನೆ ಆಫ್ಲೈನ್ಗೆ ಹೋಗೋಣ ಅಂತ ಅನ್ಕೊಂಡೆ. ಹೆಂಗೋ ಆರ್ಡ್ರ್ ಕೊಡ್ತಾಯಿನಲ್ಲ, ಆರ್ಡ್ರ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ಇದೇನು 21 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಓಹೋ 32 ಕಿಲೋಮೀಟರ್ಸು. ಈ ಕಡೆಯಿಂದ ಹೋದರೆ 26 ಕಿಲೋಮೀಟರು. ಅಂದರೆ ಈ ಕಡೆ ಟ್ರಾಫಿಕ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಆ ಕಡೆಯಿಂದ ತೋರಿಸ್ತಾ ಇದೆ ನೋಡಿ. ತಗೊಂಬಂದು ದೂರ ತಗೊಬಂದು ಇವಾಗ 32 ಕಿಲೋಮೀಟ್ರ್ ಹೋಗೋ ಥರ ಮಾಡಿದ್ದಾನೆ. ಇವಾಗ ಖಾಲಿ 32 ಕಿಲೋಮೀಟ್ರ್ ಹೋಗ್ಬೇಕು. ಅಮೌಂಟ್ ಎಷ್ಟಾಗಿದೆ ಗೊತ್ತಾ? 460 ರೂಪಾಯಿ ಆಗಿದೆ ನೋಡಿ ಇವತ್ತಿನ ಅರ್ನಿಂಗ್ಸು. 460 ರೂಪಾಯಿ ಪ್ಲಸ್ ಒಂದು ಲೋಕಲ್ ಆರ್ಡ್ರ್ ಒಂದು ನೋಡ್ರೆ 100 ರೂಪೀಸು. ಅಂದರೆ ಆಫ್ಲೈನ್ ಆರ್ಡ್ರ್ ಅದು. ಇವನಿಗೆ ಪೋರ್ಟರ್ಗೆ ಏನು ಕಮಿಷನ್ ಹೋಗಿಲ್ಲ, ಅದು ಆಫ್ಲೈನ್ ಆರ್ಡ್ರ್ ಮಾಡಿದೆ. ಯಾವ ಥರ ಅಂತ ಅಂದರೆ ಒಂದು 4 ಕಿಲೋಮೀಟ್ರ್ ದೂರ ಇದೆ ಡ್ರಾಪು. ಅಲ್ಲಿಗೆ ಹೋಗಿ 4 ಕಿಲೋಮೀಟ್ರ್ ಕೊಟ್ಟರೆ 100 ರೂಪೀಸ್ ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದರು. ಅದರಿಂದಾಗಿ ಇದು ಪಾಕಶಾಲಾದೇನು ಪೋರ್ಟರ್ ಅಪ್ಲಿಕೇಶನಲ್ಲಿ ಬಂದಿರಲಿಲ್ಲ. ಇಲ್ಲೊಂದು HSR ಲೇಔಟ್ ಇದೆಯಲ್ಲ, HSR ಲೇಔಟಿಗೆ ಬಂದಿತ್ತು ಆ ಡ್ರಾಪು. ಆ ಡ್ರಾಪಿಂದ ಇಲ್ಲಿಗೆ ಒಂದು 4 ಕಿಲೋಮೀಟ್ರ್ ಇತ್ತು. ತಗೊಬಂದು ಕೊಟ್ಟೆ. ಅವ್ರೊಂದು 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರು. ಟೋಟಲಾಗಿ ಲಾಸ್ಟ್ ಆರ್ಡ್ರಿಗೆ 141 ರೂಪೀಸ್ ಅಷ್ಟೇ ತೋರಿಸಿದ್ದವ್ರಿಗೆ. ಬಟ್ ಎಕ್ಸ್ಟ್ರಾ 241 ರೂಪೀಸ್ ಕೊಟ್ಟರು. 100 ರೂಪೀಸ್ ಎಕ್ಸ್ಟ್ರಾ ಬರ್ತಲ್ಲ ಅಂತ ನಾನು ಕೂಡ ತಗೊಬಂದೆ. ನೋಡಿ ಇಷ್ಟಾಗಿದೆ ಫೈನಲಿ. 460 ಒಂದು 100 560 ರೂಪಾಯಿ ಆಗಿದೆ. ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ನೋಡ್ಬಿಡ್ತೀನಿ ತಡೀರಿ. ನಾನು ಆನೆ ನೋಡ್ತಾ ಇದ್ದೀನಿ. ಗಾಡಿ ಇವಾಗ ಎಷ್ಟು ಓಡಿದೆ ಅಂತ ಅಂದರೆ 60 ಕಿಲೋಮೀಟ್ರ್ ಗಾಡಿ ಓಡಿದೆ. 60 ಕಿಲೋಮೀಟ್ರ್ ಅಂದರೆ 100 ರೂಪಾಯಿ ಮೈನಸ್. 100 ರೂಪಾಯಿ ಮೈನಸ್ ಮಾಡಿದ್ರೆ 460 ರೂಪಾಯಿ. ಈಗ ವಾಪಸ್ ಹೋಗೋಕ್ಕಿಲ್ಲ ಅಂದ್ರೆ ಒಂದು 60 ರೂಪಾಯಿ ಪೆಟ್ರೋಲ್ ಬೇಕೇ ಬೇಕು. ಇವತ್ತಿನ ಸೇವಿಂಗ್ಸ್ ಬಂದು 400 ರೂಪೀಸ್ ಅಂದ್ಕೊಳ್ಳಿ. 12 ಗಂಟೆಯಿಂದ 6 ಗಂಟೆವರೆಗೂ ಮಾಡಿರೋದಕ್ಕೆ 6 ಅವರಿಗೆ ಬರೀ 400 ರೂಪಾಯಿ ಅಷ್ಟೇ ನನಗೆ ಸೇವ್ ಆಗಿದ್ದು ಪೋರ್ಟರಲ್ಲಿ. ಸೊ ಸ್ನೇಹಿತರೆ, ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.